ಗಮನಿಸಿ. ಇದೀಗ ಕ್ರೀಡಾಕೂಟದ ಉದ್ಘಾಟನೆಯನ್ನ ಮಾಡಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವುದರ ಮುಖೇನ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಸ್ವೀಕರಿಸಿಕೊಂಡು ಚಾಂಪಿಯನ್ ಪಟ್ಟವನ್ನು ಮುಗಿಗೇರಿಸಿಕೊಂಡಂತಹ ಗೌತಮ್ ಅವರಿಗೆ ಎಲ್ಲರೂ ಸಹ ಚಪ್ಪಾಳೆ ತಟ್ಟುವುದರ ಮುಖೇನ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೋಡ್ಲಿಕ್ಕೆ ಸಮಸ್ತ ಕ್ರೀಡಾಭಿಮಾನಿಗಳು ಅತ್ಯಂತ ಹೆಚ್ಚು ಇವತ್ತು ಶಿವಮೊಗ್ಗ ಜಿಲ್ಲಾ ಪೊಲೀಸ್ನ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ಸಿಕ್ಕಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿ ಒಂದು ಸಬ್ ಡಿವಿಷನ್ಗೂ ಒಂದು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು DRದು ಕೂಡ ಒಂದು ಟೀಮ್ ಇದೆ. ಸಾಕಷ್ಟು ಈವೆಂಟ್ಸ್ಗಳು ನಡೆಯುತ್ತೆ. ನೆಕ್ಸ್ಟ್ 3 ದಿನ ಕಂಟಿನ್ಯೂಸ್ ಆಗಿ ಈವೆಂಟ್ಸ್ ಇರುತ್ತೆ. ಆಫೀಸರ್ಸ್ಗೂ ಕೂಡ ಸಾಕಷ್ಟು ಟೀಮ್ ಈವೆಂಟ್ಸು ಮತ್ತು ಇಂಡಿವಿಜುವಲ್ ಈವೆಂಟ್ಸ್ ಕೂಡ ಇರುತ್ತೆ. ವಾಲಿಬಾಲು, ಕಬಡ್ಡಿ, ಬ್ಯಾಡ್ಮಿಂಟನ್ನು, ಆಮೇಲೆ ಬೇರೆ ನಮ್ಮ ಮಿನಿಸ್ಟೇರಿಯಲ್ ಸ್ಟಾಫ್ ಅವ್ರಿಗೂ ಕೂಡ ಕೆಲವೊಂದು ಶಾರ್ಟ್ ಪುಟ್ಸು, ಆಮೇಲೆ ಫುಟ್ಬಾಲ್ ಕಿಕ್ಕಿಂಗ್ ಆಫ್ ದಿ ಬಾಲ್ ಅಂತಂದು. ಸೊ ಆ ರೀತಿ ಎಲ್ಲನೂ ಕೆಲವು ಗೇಮ್ಸ್ಗಳಿದ್ದಾವೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವರ್ಷಂಬತ್ತು ಕಾಲ ಏನೇ ರಜೆ ಇರಲಿ ಅಥವಾ ಏನೇ ಹಬ್ಬ ಹರಿದಿನ ಇರಲಿ ಪ್ರತಿದಿನ ನಾವು ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಮಾನಸಿಕ ಒತ್ತಡ ಸಹಜವಾಗೇ ಬರುತ್ತೆ. ನಮ್ಮ ಕಾರ್ಯ ಆ ರೀತಿ ಇರುತ್ತದೆ, ಅಂದರೆ ನಮ್ಮ ಪ್ರೊಫೆಷನ್ ಆ ರೀತಿ ಇರುತ್ತೆ. ಸೊ ಆದ್ದರಿಂದ ಈ ಒಂದು 3 ಡೇಸ್ ಸ್ವಲ್ಪ ಎಲ್ಲರನ್ನೂ ಕೂಡ ಆ ಸ್ಟ್ರೆಸ್ನೆಲ್ಲ ಬಿಟ್ಟು ವಿತ್ ಟೀಮ್ ಸ್ಪಿರಿಟ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಟ್ ವಿಲ್ ಬಿ ಎ ಫನ್ ಫೀಲ್ಡ್ ಆ್ಯಕ್ಟಿವಿಟಿ. ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಪೂರ ನಮ್ಮ ಗ್ರೌಂಡ್ ಪೂರ ಸಿಂಗಾರಗೊಂಡಿದೆ. ಎಲ್ಲ ಒಂದು ವಿತ್ ಸ್ಪೋರ್ಟಿವ್ ಸ್ಪಿರಿಟ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡತಕ್ಕಂಥ ಒಂದು ಹುಮ್ಮಸ್ಸಲ್ಲಿ ಇದ್ದಾರೆ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಪೊಲೀಸ್ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನೆಯಾಗಿದೆ. ಇವತ್ತಿಂದ 3 ದಿನಗಳ ಕಾಲ ಈ ವಾರ್ಷಿಕ ಕ್ರೀಡಾಕೂಟ ನಡೀತಾ ಇದೆ. ಮತ್ತು ಏನಪ್ಪ ಅಂದರೆ ವರ್ಷ ಪೂರ್ತಿ ಪೊಲೀಸ್ನವರು ಕಷ್ಟಪಟ್ಟು ಯಾವಾಗಲೂ ಪೊಲೀಸ್ ಕೆಲಸ ಅದು ಇದು ಅಂದ್ಕೊಂಡು ಯಾವಾಗಲೂ ತಮ್ಮ ಒತ್ತಡದ ಜೀವನದಲ್ಲೇ ಅವರು ಜೀವನ ಸಾಗಿಸ್ತಾ ಇರ್ತಾರೆ. ಈ ಒಂದು ವಾರ್ಷಿಕ ಕ್ರೀಡಾಕೂಟದಿಂದ ಅವರು ಒಂದು ಮಾನಸಿಕವಾಗಿ ದೈಹಿಕವಾಗಿ ಒಂದು ಸ್ಫೂರ್ತಿ ಆಗಲಿಕ್ಕೆ ನೆರವಾಗ್ತದೆ. ಪ್ರತಿ ವರ್ಷವೂ ಸಹ ಈ ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ವಿಜೃಂಭಣೆಯಾಗಿ ಆಚರಿಸ್ತಾರೆ. ಈ ವರ್ಷವೂ ಸಹ ಇದು ವಾರ್ಷಿಕ ಕ್ರೀಡಾಕೂಟ ಈ ದಿನ 4ನೇ ತಾರೀಕು ಶುರುವಾಗಿದೆ. ಈ 3 ದಿನಗಳ ಕಾಲ ಯಶಸ್ವಿಯಾಗಿ ನಡೀಲಿ. ಎಲ್ಲರೂ ಕ್ರೀಡಾಪಟುಗಳು ಉತ್ತಮ ರೀತಿಯಿಂದ ತಮ್ಮ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ತಮಗೆ ಪ್ರೈಜನ್ನು ಗೆದ್ಕೊಳ್ಳಿ. ಆಮೇಲೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟಕ್ಕೆ ಒಂದು ಉನ್ನತವಾದ ಹೆಸರು ತರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ಕ್ರೀಡಾಕೂಟ ಅಂತ ಹೇಳಿದ್ರೆ ಈಗ ನಾವು ಎಲ್ಲ ಬಂದೋಬಸ್ತ್ ಆಗಿರ್ಬೋದು ಮತ್ತು ಹೊರಗಡೆ ಡ್ಯೂಟಿ ಆಗಿರ್ಬೋದು ತುಂಬ ಎಲ್ಲ ಹೊರಗಡೆನೇ ಇರ್ತೀವಿ ಆಲ್ಮೋಸ್ಟ್ ಆಲ್. ಬಟ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಿರ್ತಾರೆ. ನಾನು ಲಾಸ್ಟ್ ಇಯರ್ ಓವರಾಲ್ ಶಿವಮೊಗ್ಗ ಜಿಲ್ಲೆಗೆ ಚಾಂಪಿಯನ್ ಆಗಿದ್ದೆ. ಈ ಸರಿ 800 ಮೀಟರಲ್ಲಿ 2nd ಪ್ಲೇಸನ್ನು ಮಾಡಿದ್ದೀನಿ. ಈ ಓವರಾಲ್ ಸಬ್ ಡಿವಿಷನ್ ಸಹ ನಮ್ಮದು ಚಾಂಪಿಯನ್ ಆಗಿತ್ತು ಲಾಸ್ಟ್ ಇಯರು. ಈ ಸರಿನೂ ನಾವು ಚಾಂಪಿಯನ್ ಆಗಬೇಕಂತ ಬಂದಿದ್ದೀವಿ. ಬಟ್ ನನಗೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಭದ್ರತೆ ಉಪಯೋಗದ DSP ಸಾಹೇಬರಾದಂತಹ ನಾಗರಾಜ್ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಸ್ಪೋರ್ಟ್ಸ್ ಇನ್ಚಾರ್ಜ್ ಆದಂತಹ ಕೃಷ್ಣ ಕುಮಾರ್ ಮಾನೆ ಅವರು, PSI ಅವರು, ಅದೇ ರೀತಿಯಾಗಿ ನಮ್ಮ ಸ್ಟೇಷನ್ನ PSI ಆದಂತಹ ಚಂದ್ರಶೇಖರ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ನಾನು ಆಭಾರಿಯಾಗಿರ್ತೀನಿ. ಲಾಸ್ಟ್ ಇಯರು ಸಹ ನಾವು ಭದ್ರಾವತಿ ಉಪವಿಭಾಗದಿಂದ ನಾನು ನಾಯಕತ್ವ ವಹಿಸ್ಬಿಟ್ಟು ನಮ್ಮ ಶಿವಮೊಗ್ಗ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ಓವರಾಲ್ ಚಾಂಪಿಯನ್ಶಿಪ್ ಆಗಿದ್ವಿ. ಈ ವರ್ಷವೂ ಸಹ ನಾವು
ತಯಾರಿ ಮಾಡಿಕೊಂಡು ಒತ್ತಡದ ಒಂದು ಕೆಲಸ ಕಾರ್ಯಗಳಲ್ಲಿ ಸಹ ನಾವು ನಮ್ಮ ಸಿಬ್ಬಂದಿಗಳಲ್ಲಿ ಯಾರ್ಯಾರು ಆಸಕ್ತರಿದ್ದಾರೆ ಕ್ರೀಡೆಯಲ್ಲಿ ಅವರನ್ನು ನಾವು ಸ್ವಲ್ಪ ಸಮಯವನ್ನು ಬೆಳಗಿನ ಸಮಯ ಮತ್ತು ಸಾಯಂಕಾಲ ಸಮಯವನ್ನು ಮೀಸಲಿಟ್ಬಿಟ್ಟು ಅವರಿಗೆ ನಾವು ಸ್ವಲ್ಪ ಅಭ್ಯಾಸವನ್ನು ಮಾಡಿ ಗ್ರೌಂಡಲ್ಲಿ ಅಭ್ಯಾಸವನ್ನು ಮಾಡಿಸ್ಬಿಟ್ಟು ಅವ್ರನ್ನ ತಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಈ ಸರಿನೂ ಸಹ ನಾವು ಓವರ್ ಆಲ್ ಚಾಂಪಿಯನ್ಶಿಪ್ ಆಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿದ್ದೀವಿ. ಅದನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಪಾರ್ಟಿಸಿಪೇಟ್ ಸಹ ಮಾಡ್ತಾ ಇದ್ದೀವಿ. ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ನಾವು ಪ್ರತಿ ವರ್ಷವೂ ಸಹ ನಮ್ಮ ಪೊಲೀಸ್ ಇಲಾಖೆಯವರು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒತ್ತಡದಲ್ಲೇ ಪ್ರತಿದಿನ ಯಾವುದೇ ನಮಗೆ ಸಮಯದ ಮಿತಿ ಇರೋದಿಲ್ಲ. ಹಗಲು ರಾತ್ರಿ ಯಾವುದೇ ರೀತಿಯ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ನಾವು ತುಂಬ ಕರ್ತವ್ಯದಲ್ಲಿ ನಿರತರಾಗಿರ್ತೀವಿ. ಈ ಒಂದು ಕ್ರೀಡಾ ಉತ್ಸವ ಪ್ರತಿ ವರ್ಷ ನಾವೇನು ಮಾಡ್ತೀವಿ, ಒಂದು 3 ದಿನ ಅಥವಾ 4 ದಿನಗಳ ಮಟ್ಟಿಗೆ ಕ್ರೀಡಾ ಉತ್ಸವವನ್ನು ಜಿಲ್ಲಾ ಕ್ರೀಡಾ ಉತ್ಸವವನ್ನು ಮಾಡ್ತೀವಿ. ಇದು ನಮಗೆ ತುಂಬ ಒತ್ತಡವನ್ನು ನಿವಾರಣೆ ಮಾಡ್ತಕ್ಕಂತಹ ಒಂದು ಸುಸಂದರ್ಭ. ಅದೇ ರೀತಿಯಾಗಿ ನಾವು ಮತ್ತು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಹ ಯಾವುದೇ ರೀತಿಯ ಮೇಲು ಕೀಳು ಎನ್ನದೆ ನಮ್ಮ ಎಲ್ಲರೂ ಸಹ ಉತ್ಸಾಹದಿಂದ ಬಾಂಧವ್ಯ ಒಂದಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಸಿಬ್ಬಂದಿಗಳು ಸಹ ತುಂಬ ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ. ನಾವು ಒಂದು ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಉತ್ತಮವಾದಂತಹ ಒಂದು ನಮಗೆ ದಾರಿಯಾಗಿದೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು.